ಆಗಸ್ಟ್ 20ರಂದು ಮಡಿಕೇರಿಯ ಬಾಲಭವನದಲ್ಲಿ ಸ್ವಾತಂತ್ರ್ಯ ಸಂಗ್ರಾಮದ ಕುರಿತು ಉಪನ್ಯಾಸ ನಡೆಯಲಿದೆ. ಹಿರಿಯ ಸಾಹಿತಿ ಹಾಗೂ ವಕೀಲ ಕೆಪಿ ಬಾಲಸುಬ್ರಹ್ಮಣ್ಯ ಉಪನ್ಯಾಸ ನೀಡಲಿದ್ದಾರೆ ಎಂದು ಸ್ನೇಹಭೂಮಿ ಟ್ರಸ್ಟ್ ಕಾರ್ಯದರ್ಶಿ ಕೆವಿ ಸುನಿಲ್ ಹೇಳಿದ್ದಾರೆ. ಎಲ್ಲರಲ್ಲೂ ಸ್ವಾತಂತ್ರ್ಯೋತ್ಸವ ಹಾಗೂ ಸ್ವಾತಂತ್ರ್ಯ ಹೋರಾಟದ ದಿನಗಳ ಬಗ್ಗೆ ಅರಿವು ಮೂಡಿಸುವ ಅಗತ್ಯವಿದೆ. ಸ್ವಾತಂತ್ರ್ಯ ಹೋರಾಟದ ಇತಿಹಾಸವನ್ನು ಯುವ ಸಮೂಹಕ್ಕೆ ಪರಿಚಯಿಸುವ ಉದ್ದೇಶದಿಂದ ಉಪನ್ಯಾಸ ಹಮ್ಮಿಕೊಂಡಿರುವುದಾಗಿ ಕೆವಿ ಸುನಿಲ್ ತಿಳಿಸಿದರು. ಸಮನ್ವಯ ಸಾಂಸ್ಕೃತಿಕ ವೇದಿಕೆ ಹಾಗೂ ಸ್ನೇಹಭೂಮಿ ಟ್ರಸ್ಟ್ ವತಿಯಿಂದ ಆಗಸ್ಟ್ 20ರಂದು ನಗರದ ಬಾಲಭವನದಲ್ಲಿ ಸ್ವಾತಂತ್ರ್ಯ ಸಂಗ್ರಾಮದ ಕುರಿತು ಉಪನ್ಯಾಸ ನಡೆಯಲಿದೆ ಎಂದು ಟ್ರಸ್ಟ್ನ ಕಾರ್ಯದರ್ಶಿ ಕೆವಿ ಸುನಿಲ್ ಹೇಳಿದ್ದಾರೆ. ಸಾಹಿತಿ ಬಿಎ ಶಂಶುದ್ದೀನ್ ಅಧ್ಯಕ್ಷತೆಯಲ್ಲಿ ನಡೆಯುವ ಕಾರ್ಯಕ್ರಮದಲ್ಲಿ ಹಿರಿಯ ಸಾಹಿತಿ ಹಾಗೂ ವಕೀಲ ಕೆಪಿ ಬಾಲಸುಬ್ರಹ್ಮಣ್ಯಂ ಉಪನ್ಯಾಸ ನೀಡಲಿದ್ದಾರೆ. ಕೊಡಗು ಜಿಲ್ಲೆಯಲ್ಲಿ ನಡೆದ ಸ್ವಾತಂತ್ರ್ಯ ಸಂಗ್ರಾಮ ಮತ್ತು ವಿಚಲಿತ ವಿದ್ಯಮಾನಗಳ ಬಗ್ಗೆ ಸಮಾಲೋಚನೆ ನಡೆಸಲಾಗುವುದು. ಇತ್ತೀಚಿನ ದಿನಗಳಲ್ಲಿ ಶಾಲಾ ಮಕ್ಕಳು ಮತ್ತು ಜಿಲ್ಲಾಡಳಿತಕ್ಕೆ ಮಾತ್ರ ಸ್ವಾತಂತ್ರ್ಯ ದಿನಾಚರಣೆ ಸೀಮಿತವಾಗಿದ್ದು, ಎಲ್ಲರೂ ಸ್ವಾತಂತ್ರ್ಯೋತ್ಸವ ಹಾಗೂ ಸ್ವಾತಂತ್ರ್ಯ ಹೋರಾಟದ ದಿನಗಳ ಬಗ್ಗೆ ಅರಿವು ಮೂಡಿಸುವ ಅಗತ್ಯವಿದೆ. ಸ್ವಾತಂತ್ರ್ಯ ಹೋರಾಟದ ಇತಿಹಾಸವನ್ನು ಯುವ ಸಮೂಹಕ್ಕೆ ಪರಿಚಯಿಸುವ ಉದ್ದೇಶದಿಂದ ಉಪನ್ಯಾಸ ಹಮ್ಮಿಕೊಂಡಿರುವುದಾಗಿ ಕೆಬಿ ಸುನೀಲ್ ತಿಳಿಸಿದರು. ಯಾರ್ಯಾರು ಕಲಾವಿದರಿದ್ದಾರೆ ಆ ಕಲಾವಿದರಿಗೆ ಪ್ರೋತ್ಸಾಹ ಕೊಡೋದು ಯಾವ ಕೊಡೋದಕ್ಕೆ ಯಾರೂ ಇಲ್ಲ. ಆ ಥರ ನಾವು ಈ ನಮ್ಮ ಚಾರಿಟಿ ಟ್ರಸ್ಟ್ ಮೂಲಕ ಅದು ನಾವು ಕಲಾವಿದರಿಗೆ ಪ್ರೋತ್ಸಾಹ ಕೊಡೋದು, ಮಕ್ಕಳನ್ನು ನಾವು ಮಕ್ಕಳಿಗೆ ಬೇರೆ ಬೇರೆ ಕಾರ್ಯಕ್ರಮಗಳ ಮೂಲಕ ಅವನ್ನ ಸಮಾಜದ ಆಗುವವರಿಗೆ ಅವರಿಗೆ ತಿಳುವಳಿಕೆ ಕೊಡೋದು ಕೆಲಸವನ್ನು ನಾವು ಚಾರಿಟಿ ಟ್ರಸ್ಟ್ ಮಾಡಬೇಕು ಅಂತ ನಮ್ಮ ಟ್ರಸ್ಟ್ ಗುರಿಯಾಗಿದೆ. ಈ ಎರಡು ಥರ ಆದರೂ ನಾವು ಸಮನ್ವಯ ಸಮಿತಿ ಮತ್ತು ಸ್ನೇಹಭೂಮಿ ಚಾರಿಟಿ ಟ್ರಸ್ಟ್ ಒಟ್ಟಿಸಿಕೊಂಡು ನಾವು ಈ ಕಾರ್ಯಕ್ರಮವನ್ನು ಮಾಡ್ತೀವಿ. ಗೋಷ್ಠಿಯಲ್ಲಿ ಸಮನ್ವಯ ಸಾಂಸ್ಕೃತಿಕ ವೇದಿಕೆ ಅಧ್ಯಕ್ಷರಾದ ಸಿಬಿ ಚಂದನ್ ಹಾಗೂ ಸದಸ್ಯರಾದ ಫವಾಜ್ ಉಪಸ್ಥಿತರಿದ್ದರು. ಚಿತ್ತಾರ ನ್ಯೂಸ್, ಮಡಿಕೇರಿ. ಕುಶಾಲನಗರದ ಬಿಜೆಪಿ ಮುಖಂಡ ಮನು ಎಂಬುವರು ಬಸ್ ನಿಲ್ದಾಣದಲ್ಲೇ ಮೌನ ಪ್ರತಿಭಟನೆ ನಡೆಸಿದ್ದಾರೆ. ಕಸ ವಿಲೇವಾರಿ ಮಾಡಲು ಸೂಕ್ತ ಸ್ಥಳಾವಕಾಶವಿಲ್ಲದೆ ಸರ್ಕಾರಿ ಬಸ್ ನಿಲ್ದಾಣ ಗಬ್ಬೆದ್ದು ನಾರುತ್ತಿದೆ. ಮನು ಪ್ರತಿಭಟನೆ ಮಾಡಿ ಅಧಿಕಾರಿಗಳ ನಿರ್ಲಕ್ಷ್ಯವನ್ನು ಖಂಡಿಸಿದರು. ಬಳಿಕ 1 ವಾರದಲ್ಲಿ ಬಸ್ ನಿಲ್ದಾಣವನ್ನು ಸ್ವಚ್ಛಗೊಳಿಸುವುದಾಗಿ ಅಧಿಕಾರಿಗಳು ಭರವಸೆ ನೀಡಿದರು. ಕುಶಾಲನಗರದ ಸರ್ಕಾರಿ ಬಸ್ ನಿಲ್ದಾಣ ಗಬ್ಬೆದ್ದು ನಾರುತ್ತಿದೆ. ಕಸ ವಿಲೇವಾರಿ ಮಾಡಲು ಸೂಕ್ತ ಸ್ಥಳಾವಕಾಶವಿಲ್ಲದೆ ಬಸ್ ನಿಲ್ದಾಣ ಸಾಂಕ್ರಾಮಿಕ ರೋಗ ಹರಡುವ ತಾಣವಾಗಿ ಮಾರ್ಪಡುತ್ತಿದೆ. ಈ ಹಿನ್ನೆಲೆಯಲ್ಲಿ ಪಟ್ಟಣದ ಬಿಜೆಪಿ ಮುಖಂಡ ಮನು ಎಂಬುವರು ಖಾಸಗಿ ಬಸ್ ನಿಲ್ದಾಣದಲ್ಲಿ ಮೌನ ಪ್ರತಿಭಟನೆ ಮಾಡುವ ಮೂಲಕ ಅಧಿಕಾರಿಗಳ ನಿರ್ಲಕ್ಷ್ಯವನ್ನು ತೀವ್ರವಾಗಿ ಖಂಡಿಸಿದರು. ನಂತರ ಮಾತನಾಡಿದ ಇವರು, ಕಸದ ರಾಶಿಯಿಂದಾಗಿ ಬಸ್ ನಿಲ್ದಾಣ ಕೊಳೆತು ನಾರುತ್ತಿದೆ. ಮಳೆಗಾಲದಲ್ಲಿ ಮಳಿಗೆಗಳಿಗೆ ನೀರು ನುಗ್ಗುತ್ತಿದ್ದು ವರ್ತಕರು ಸಂಕಷ್ಟ ಎದುರಿಸುವಂತಾಗಿದೆ. ಕೂಡಲೇ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಸಮಸ್ಯೆ ಪರಿಹಾರಕ್ಕೆ ಸೂಚಿಸಬೇಕೆಂದು ಪಟ್ಟು ಹಿಡಿದರು. ಕುಶಾಲನಗರ ಬಸ್ ನಿಲ್ದಾಣದಲ್ಲಿ ಅನೇಕ ಮೂಲಭೂತ ಸೌಲಭ್ಯಗಳು ಕೊರತೆ ಇದ್ದು ಕಾಣುತ್ತಿದ್ದು, ಆದರೆ ಸಂಬಂಧಪಟ್ಟ ಅಧಿಕಾರಿಗಳು ಇದರ ಬಗ್ಗೆ ಯಾವುದೇ ಗಮನ ಹರಿಸ್ತಿಲ್ಲ. ಕಳೆದ 1 ವರ್ಷದಿಂದ ಕಸದ ರಾಶಿಯೊಳಗಡೆ ಬಸ್ ನಿಲ್ದಾಣ ಆಗಿದೆ. ಎಷ್ಟೇ ಮನವಿ ಕೊಟ್ಟರು ಯಾವುದಕ್ಕೂ ಸ್ಪಂದಿಸದೆ ಒಂಥರ ನಿರಾಸಕ್ತಿ ತೋರಿದ್ದಾರೆ. ಈಗ ನೀವು ನೋಡ್ಬೋದು, ಇಲ್ಲೆಲ್ಲ ಎಲ್ಲಂದ್ರಲ್ಲಿ ಬರೀ ಕಸದ ರಾಶಿ. ಅಧಿಕಾರಿಗಳಿಗೆ ಎಷ್ಟು ಹೇಳಿದ್ರು ಅವರು ಇವಾಗ ತೆಗಿತೀವಿ ನಾಳೆ ತಂದು ಮೃದು ಧೋರಣೆ ದಾಟ್ತಿದ್ದಾರೆ. ಮಹಿಳಾ ವಿಶ್ರಾಂತಿ ಕೊಠಡದಲ್ಲಿ ಭಿಕ್ಷುಕರ ಕೇಂದ್ರವಾಗಿ ಹೋಗಿದೆ. ಮತ್ತು ಬಸ್ ನಿಲ್ದಾಣಗಳು ವ್ಯಾಪಕವಾಗಿ ಮಳೆಗಾಲದಲ್ಲಿ ಯಾವ ಅಂಗಡಿಗಳ ಮಳಿಗೆಗಳಿಗೆ ನೀರು ತುಂಬುತ್ತಿದೆ. ಇದೆಲ್ಲ ಮಾಹಿತಿ ಕೊಟ್ಟರು ಒಂಥರ ಮೊಂಡತನ ತೋರಿಸಿದ್ದು. ಇದನ್ನು ವಿರೋಧಿಸಿ ಇವತ್ತು ಕಸದ ರಾಶಿ ಮಧ್ಯೆ ಧರಣಿ. ಕುಶಾಲನಗರದಲ್ಲಿ ಈ ಕುಶಾಲನಗರ ಬಸ್ ಸ್ಟ್ಯಾಂಡ್ ಏನಾಗಿದೆ ಅಂತ ಹೇಳಿದ್ರೆ, ಇದು ಒಂಥರ ಕಸದ ಗುಂಪೆಯಾಗಿ ಹೋಗಿದೆ. ಇದು ಎಲ್ಲಿ ನೋಡಿದ್ರೂ ವಾಸನೆ. ಈ ಕಡೆ ಬಂತು, ಬಸ್ ಸ್ಟ್ಯಾಂಡ್ ಒಳಗೆ ಬಂತು ಅಂತ ಹೇಳಿದ್ರೆ ವಾಸನೆ. ಕಸ ನೋಡಿ ಒಂದು 5-6 ತಿಂಗಳಿಂದ ಇಲ್ಲಿ ಕಸ ಬಿದ್ದಿದೆ. ಇಲ್ಲಿ ಇಲ್ಲಿ ಏನು ಟೆಂಡರ್ ತೊಗೊಂಡಿದ್ದಾರೆ ಅವ್ರಿಗೆ ಹೇಳಿದ್ರು, ಮತ್ತು ಏನು SRTC ಇಲ್ಲಿ TC ಇದ್ದಾರೆ ಅವ್ರಿಗೂ ಕೂಡ ಎಷ್ಟೋ ಬಾರಿ ಹೇಳಿದ್ರು ಕೂಡ ಇದನ್ನು ಕ್ಲೀನ್ ಮಾಡ್ದೇ ಇದು ಸಾರ್ವಜನಿಕಕ್ಕೆ ಒಂಥರ ಕಿರಿಕಿರಿಯಾಗಿ ಈ ಭಾರಿ ಸ್ಮೆಲ್ ಇದೆ. ಈ ಒಂದು ಇದರಲ್ಲಿ ನಮ್ಮ ನಗರಾಧ್ಯಕ್ಷರು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಕಸದ ಸಮಸ್ಯೆ ಬಗ್ಗೆ ಪಟ್ಟಣ ಪಂಚಾಯಿತಿಗೆ ತಿಳಿಸಲಾಗಿದ್ದರೂ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ಸಂಚಾರ ನಿಯಂತ್ರಣಾಧಿಕಾರಿಗಳು ತಿಳಿಸಿದ್ದಾರೆ. ಒಟ್ಟಾರೆಯಾಗಿ ಪಂಚಾಯಿತಿ ಮತ್ತು ಸಾರಿಗೆ ನಿಗಮದ ಮಧ್ಯೆ ಸಿಲುಕಿರುವ ಜನಸಾಮಾನ್ಯರು ಅಸಹಾಯಕರಾಗುವಂತಾಗಿದೆ. ಚಿತ್ತಾರ ನ್ಯೂಸ್, ಕುಶಾಲನಗರ. ಇದೀಗ ಹಾರಂಗಿ ಜಲಾಶಯದ ನೀರಿನ ಮಟ್ಟ ನೋಡಿ ಬರೋಣ. ಕಾವೇರಿ ನೀ ಬೆಡಗಿನ ಬೈಯಾರಿ, ಕಾವೇರಿ ನೀ ಒಲವಿನ ಸಿಂಗಾರಿ. ಮತ್ತೊಮ್ಮೆ ಮುಖ್ಯಾಂಶಗಳು. ಸಮಾಜ ಕಲ್ಯಾಣದ ಹೆಸರಿನಲ್ಲಿ ಭ್ರಷ್ಟರ ಕಲ್ಯಾಣ. ಸಾರ್ವಜನಿಕ ಹಿತರಕ್ಷಣಾ ಸಮಿತಿಯಿಂದ ಮುತ್ತಿಗೆ. ದೊಡ್ಡ 5 ಬೆಂಚುಗಳಿಗೆ ಕೇವಲ 99,000 ಬಿಲ್.
ಕಾಫಿ ಮಂಡಳಿಯಲ್ಲಿ ಬೆಳೆಗಾರರ ಪ್ರಾತಿನಿಧ್ಯಕ್ಕೆ ಆಗ್ರಹ. ಹೊಸ ಕಾಫಿ ಕಾಯ್ದೆ ಬಗ್ಗೆ ಬೆಳೆಗಾರರ ಒಕ್ಕೂಟ ಅಚ್ಚರಿ. ಕೇಂದ್ರ ಸಚಿವಾಲಯದಿಂದ ಸ್ಪಷ್ಟನೆ ಪಡೆಯಲು ನಿರ್ಧಾರ. ಪಂಜಿನ ಮೆರವಣಿಗೆ ವೇಳೆ ಮಸೀದಿಗೆ ಕಲ್ಲು ತೂರಾಟ. ಕೆಲವು ಸಂಘಟನೆಗಳಿಂದ ಯುವಕರಿಗೆ ಪ್ರಚೋದನೆ ಆರೋಪ. ಆರೋಪಿಗಳ ವಿರುದ್ಧ ಕ್ರಮಕ್ಕೆ ಕಾಂಗ್ರೆಸ್ ಘಟಕ ಒತ್ತಾಯ. ಅಶುಚಿತ್ವದ ತಾಣವಾದ ಕುಶಾಲನಗರ ಸರ್ಕಾರಿ ಬಸ್ ನಿಲ್ದಾಣ ವ್ಯವಸ್ಥೆ ಖಂಡಿಸಿ ಒಬ್ಬೊಂಟಿಯ ಮೌನ ಪ್ರತಿಭಟನೆ, ಆಕ್ರೋಶ. ಪಂಚಾಯಿತಿಯ ನಿರ್ಲಕ್ಷ್ಯ ಬಯಲಿಗೆ ವಾರದೊಳಗೆ ಕ್ರಮದ ಭರವಸೆ. ಇವಿಷ್ಟು ಇಂದಿನ ಸುದ್ದಿಗಳು. ನೇರ, ನಿರ್ಭೀತ, ನಿರಂತರ ಸುದ್ದಿ ಚಿತ್ತಾರ ನ್ಯೂಸ್. ಇದು ವಿಶ್ವಾಸದ ಕೈಗನ್ನಡಿ. ನಮಸ್ಕಾರ.